ಹೆಂಡತಿ ಹಾಗೂ ಮಾವನಿಗೆ ಎಚ್ಚರಿಕೆ ಕೊಟ್ಟ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್. ಹೌದು, ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ಹೆಸರು, ಹಣ ಎಲ್ಲವೂ ಇದೆ. ಆದರೆ ಅವರ ಕೌಟುಂಬಿಕ ಜೀವನ ಮಾತ್ರ ಯಶಸ್ವಿಯಾಗಿಲ್ಲ. ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಿದ್ದಂತೆ ಅವರ ವೈವಾಹಿಕ ಜೀವನದ ಬಗ್ಗೆ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು. ಇವರ ಪತ್ನಿಯ ತಂದೆ ಮಾಧ್ಯಮಗಳ ಮುಂದೆ ಬಂದು ಗಂಭೀರ ಆರೋಪಗಳನ್ನು ಮಾಡಿದ್ದರು. ಅಲ್ಲಿಂದ ತೆರೆಮರೆಯಲ್ಲಿ ನಡೆಯುತ್ತಿದ್ದ ಕಿತ್ತಾಟ ಬೀದಿಗೆ ರಂಪಾಟವಾಗಿತ್ತು. ಅಂದು ಸುದ್ದಿಯಾದ ವರ್ತೂರ್ ಸಂತೋಷ್ ಫ್ಯಾಮಿಲಿ ಮ್ಯಾಟರ್ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಈಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ ಇದ್ದಕ್ಕಿದ್ದ ಹಾಗೆ ಮತ್ತೆ ಪತ್ನಿ ಹಾಗೂ ಮಾವನ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳಿಗೆ ಪತ್ನಿ ಹಾಗೂ ಅವರ ನೆನಪುಗಳನ್ನು ಶಾಶ್ವತವಾಗಿ ಹೊರಹಾಕುವುದಾಗಿ ಹೇಳಿದ್ದಾರೆ. ಅಲ್ಲದೆ ಮನೆಯೊಳಗೆ ಕರೆದುಕೊಂಡು ಹೋಗಿ ಪತ್ನಿ ವಸ್ತುಗಳನ್ನೆಲ್ಲ ಹಾಗೆ ಇದೆ ಎಂದು ತೋರಿಸಿದ್ದಾರೆ. ಪತ್ನಿ ಹಾಗೂ ಅವರ ಮನೆಯವರಿಗೆ ಟಾರ್ಚರ್ ಅನುಭವಿಸಿದ್ದಾಗಿ ವರ್ತೂರ್ ಸಂತೋಷ್ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ಇನ್ಮುಂದೆ ತನ್ನ ತಂಟೆಗೆ ಬಂದರೆ ಎಲ್ಲಾ ವಿಷಯಗಳನ್ನು ಹೊರಹಾಕುತ್ತೇನೆ ಎಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹಾಗಿದ್ದರೆ ವರ್ತೂರ್ ಸಂತೋಷ್ ಯೂಟ್ಯೂಬ್ ಚಾನೆಲ್ನಲ್ಲಿ ಏನೆಲ್ಲ ಗಂಭೀರ ಆರೋಪ ಮಾಡಿದ್ದಾರೆ, ಏನು ಹೇಳಿದ್ದಾರೆಂದು ನೋಡುವುದಾದರೆ, 2 ಕುಟುಂಬಗಳ ನಡುವೆ ವೈಮನಸ್ಸು ಮೂಡಿದ್ದು ಅದು ವಿವಾದಕ್ಕೆ ತಿರುಗಿದೆ. ಸುಮಾರು 5 ವರ್ಷಗಳಿಂದ ಈ ವಿವಾದ ನಡೆಯುತ್ತಲೇ ಇದೆ. ನನ್ನ ಜೀವನದಲ್ಲಿ ಕೆಲವನ್ನು ಒದ್ದು ಹೊರಗೆ ಹಾಕುತ್ತಿದ್ದೇನೆ, ಕೆಲವೊಂದನ್ನು ಇಟ್ಟುಕೊಂಡಿದ್ದೇನೆ. ನನಗೆ ಅದು ಅವಶ್ಯಕತೆನೇ ಇರಲಿಲ್ಲ. ಆದರೂ ಮಾನವೀಯತೆ, ಧರ್ಮ ಅನ್ನೋದು ಇದೆಯಲ್ಲ, ನಾನು ಅಂತಲ್ಲ, ನನ್ನಂತ ಯುವಕರು ಅದೆಷ್ಟು ಮಂದಿ ಎಷ್ಟು ನೋವು ತಿನ್ನುತ್ತಿದ್ದಾರೋ ಗೊತ್ತಿಲ್ಲ. 100ಕ್ಕೆ 90% ಯುವಕರೇ ಸಾಯೋದು. ಯಾಕಂದ್ರೆ ಅವರಿಗೆ ಜವಾಬ್ದಾರಿ ಇರುತ್ತೆ ಹಾಗೂ ಮಾನ ಮರ್ಯಾದೆಗೆ ಅಂಜುತ್ತಾರೆ ಎಂದು ವರ್ತೂರ್ ಸಂತೋಷ್ ಅವರು ಹೇಳಿಕೊಂಡಿದ್ದಾರೆ.